ಟನ್ ಟಡಾನ್ ತಗೊಳ್ಳಿ ಸ್ವೀಟ್ಸ್. ನಿಮ್ಮ ಬಾಯಾರಿಕೆಯಿಂದ ಹರೀಶನ್ಗೆ ಕೆಲಸ ಸಿಗೋ ಥರ ಇದೆ. ಸಿಗೋ ಥರ ಏನು, ಆಲ್ಮೋಸ್ಟ್ ಕನ್ಫರ್ಮೇ. ಭಾವನಾ, ನೀನು ಹೇಳ್ದೆ ಅಲ್ವಾ ಅವ್ನು ಖಂಡಿತ ಬದಲಾಗೇ ಆಗ್ತಾನೆ ಅಂತ. ಹಾಗೆ ಅವ್ರು ಬದಲಾದ್ರು. ಯಾಕೆ ಸಿದ್ದು ಅವರೇ ಇವನು ಯಾವಾಗಲೂ ಹೀಗೆ ಮಾಡ್ತಾನೆ? ಸಿಂಚನ ಅವನ ಮೇಲೆ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ದಾಳೆ. ಇವತ್ತಲ್ಲ ನಾಳೆ ಬದಲಾಗ್ತಾನೆ ಅಂತ ಕನಸಿಟ್ಕೊಂಡಿದ್ದಾಳೆ. ಅದ್ರ ತಕ್ಕ ಹಾಗೆ ಬಾಂಬೆಗೆ ಇಂಟರ್ವ್ಯೂಗೆ ಹೋಗ್ತಿದ್ದಾನೆ ಅಂತ ಅವಳಷ್ಟೆಲ್ಲ ಖುಷಿ ಪಟ್ಲು. ಮನೆಗೆ ಬಂದು ನಮಗೆ ಸಿಹಿ ಹಂಚಿದ್ಲು. ಆದರೆ ಇವನು ಎಲ್ಲದನ್ನು ಒಂದೇ ದಿನದಲ್ಲಿ ಹಾಳು ಮಾಡಿಬಿಟ್ಟ. ಇವನಿಂದ ಅವಳು ಇನ್ನೆಷ್ಟು ನೋವು ಅನುಭವಿಸ್ಬೇಕು. ಈಗ ಅವಳು ಪ್ರೆಗ್ನೆಂಟು. ಇಂಥ ಸಮಯದಲ್ಲಿ ಅವಳಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇತ್ತಾ ಹೇಳಿ? ಇವನ್ನ ಅಷ್ಟೆಲ್ಲ ನಂಬಿರೋ ಅವಳಿಗೆ ಮೋಸ ಮಾಡೋಕ್ಕೆ ಹೇಗೆ ಮನ್ಸು ಬಂತು ಇವನಿಗೆ? ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ಅದನ್ನು ಹೇಗೆ ಸಹಿಸ್ಕೊಂಡಿರೋದು ಸಿದ್ದು ಅವರೇ? ಕೆಲವರು ಹಂಗೆ ಮೇಡಮ್ ಅವರೇ, ಎಷ್ಟು ಹೇಳಿದ್ರು ಬದಲಾಗೋದಿಲ್ಲ. ಆದರೆ ಒಂದು ದಿನ ಬರ್ತದೆ, ಆಗ ಅವ್ರಿಗೆ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆಗ ಅವರು ಬದಲಾಯ್ತಾರೆ. ತಾವಾಗೆ ಒಳ್ಳೆಯವರಾಗಬೇಕು ಅನ್ನೋ ಬದಲಾವಣೆ ಬರೋವರೆಗೂ ಅವ್ರನ್ನ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ಅವ್ನು ನಡ್ಕೋತಿರೋ ರೀತಿ ನೋಡಿದ್ರೆ ಅವ್ನು ಬದಲಾಗ್ತಾನೆ ಅಂತ ಅನ್ನಿಸ್ತಿಲ್ಲ. ಅವ್ನು ಬದಲಾಗಕ್ಕೆ ಒಂದು ಜೀವನೇ ಬಲಿಯಾಗುತ್ತೆ ಅಂತ ಅನ್ನಿಸ್ತಿದೆ. ಅಯ್ಯೋ, ಹಂಗೆಲ್ಲ ಹೇಳ್ಬಿಡಿ ಮೇಡಮ್ ಅವರೇ, ಅವ್ರು ಖಂಡಿತ ಬದಲಾಯ್ತಾರೆ. ಮೇಲೆ ಕೂತಿರೋನು ಎಲ್ಲನೂ ಗಮನಿಸ್ತಾ ಇರ್ತಾನೆ. ಅವ್ನಿಗೆ ಯಾರು ನೋವು ಏನು ಅಂತ ಅರ್ಥ ಆಗುತ್ತಲ್ವಾ? ಆ ನೋವು ನಾವು ದೂರ ಮಾಡೋದಕ್ಕಾದರೂ ಖಂಡಿತ ಬದಲಾಯಿಸ್ತಾರೆ. ನೀವು ಹೇಳ್ದಾಗಾದರೆ ಸಾಕು ಸಿದ್ದು ಅವರೇ. ನನಗೆ ಯಾಕೋ ಸಿಂಚನಂಗೆ ಮುಖ ತೋರ್ಸೋಕ್ಕೇ ಒಂಥರ ಆಗ್ತಿದೆ. ನನ್ನ ತಮ್ಮನಿಂದ ಅವಳು ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದಾಳೆ. ನನಗೆ ಎಷ್ಟು ನೋವು ಆಗ್ತಿದೆ ಅಂದರೆ ಅವಳಿಗೆ ಇನ್ನೆಷ್ಟು ನೋವು ಹಾಕಬೇಡ. ಹೇಳಿದ್ನಲ್ಲ ಮೇಡಮ್ ಅವರೇ, ಎಲ್ಲ ನೋವಿಗೂ ಒಂದು ಅಂತ್ಯ ಅಂತ ಇರುತ್ತೆ. ಅದು ಬರೋವರೆಗೂ ನಾವೇ ಕಾಯಬೇಕು. ಅಷ್ಟಾದರೆ ಸಾಕು ಸಿದ್ದು ಅವರೇ. ನೋಡ್ದ ನೀನು ಗಂಟ ಮಾಡ್ಕೊಂಬಂದಿರೋ ಕೆಲಸನ? ಆ ಬಡ್ಡಿ ಐದನಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಕ್ಕಿಲ್ಲ ಕಣವ. ನಾನು ಆಗಲೇ ಹೇಳಿಲ್ಲ ನಿನಗೆ, ಅವ್ನಿಗೆ ಯಾವ ಕೆಲಸನೂ ಸಿಕ್ಕಿರೋದಿಲ್ಲ. ನಿನ್ನ ಹತ್ರ ದುಡ್ಡು ಕಿತ್ಕೊಳಕ್ಕಿದ್ರೆ ನಾಟಕ ಆಡಿರ್ತಾನೆ ಅಂತ. ನೋಡು, ಅದೇ ನಿಜ ಆಗೋಯ್ತು. ಅದೇನು ಅಂತ ಬಡ್ಡಿ ಐದನ್ ನಂಬ್ತೀಯವ ನೀನು? ಯಾಕೆ ಬಾವ ಹಿಂಗೆ ಮಾಡಿರಿ? ಅವಳು ನಂಬಿಕೆಗೆ ಮೋಸ ಮಾಡಕ್ಕೆ ನಿಮ್ಗೆ ಮನ್ಸು ಹೆಂಗೆ ಬಂದದು? ಹರೀಶ್ ಅವರೇ, ನೀವು ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ಅಲ್ಲಿ ಅವಳ ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ಹೀಗೆಲ್ಲ ಮಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಯಾಕರಿ, ಯಾಕೆ ನನಗೆ ಸುಳ್ಳು ಹೇಳ್ದೆ? ನಿನ್ನ ನಂಬಿದ್ದಕ್ಕೆ ನನಗಿದೇನಾ ಬಹುಮಾನ? ನಿನಗೆ ಕೆಲಸ ಸಿಕ್ಕಿದೆ ಅಂತ ಎಲ್ರಿಗೂ ಸ್ವೀಟ್ ಹಂಚ್ಕೊಂಡು ಖುಷಿ ಪಟ್ಟಿದ್ದೆ. ಆದರೆ ಆ ಖುಷಿ ಇಷ್ಟು ಬೇಗ ಮಣ್ಣಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ನಿನಗೆ ಬಾಯಿಗೆ ಬಂದಾಗ ಬೈತಿದ್ರು, ಅವಮಾನನೂ ಮಾಡ್ತಿದ್ರು. ಆದರೆ ಯಾವತ್ತಾದ್ರೂ ನಾನು ಮಾತಾಡಿದ್ದೀನ, ಅವಮಾನ ಮಾಡಿದ್ದೀನ?